ಎಲ್ಲರಿಗೂ ಫಾಸ್ಟ್ 5 ಕನ್ನಡ ಚಾನೆಲ್ಗೆ ಸ್ವಾಗತ. ಬಿಪಿಎಲ್ ಕುಟುಂಬದವರಿಗೆ ಆಗಸ್ಟ್ 1ರಿಂದ ಹೊಸ ನಿಯಮ ಜಾರಿಯಾಗುತ್ತಿದ್ದು, ಕೇಂದ್ರ ಸರ್ಕಾರವು ಬಿಪಿಎಲ್ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ನೀಡಿದೆ. ದೇಶಾದ್ಯಂತ ಇರುವ ಎಲ್ಲ ಬಿಪಿಎಲ್ ಕಾರ್ಡ್ಗಳು ಇದೇ ಆಗಸ್ಟ್ ತಿಂಗಳಿಂದ ಬಂದ್ ಆಗುತ್ತಿವೆ. ಶಾಕ್ ಆದ್ರ ಚಿಂತಿಸಬೇಡಿ, ಏಕೆಂದರೆ ಸುಳ್ಳು ಮಾಹಿತಿ ನೀಡಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡ ಕಾರ್ಡುದಾರರ ಕಾರ್ಡ್ ಬಂದ್ ಆಗುತ್ತವೆ. ಹೌದು, ಎಷ್ಟೋ ಜನ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಪಡೆದುಕೊಂಡಿರೋ ಕಾರ್ಡ್ ಬಂದ್ ಆಗುತ್ತವೆ. ಇನ್ಮೇಲೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆದೇಶ ಹೊರಡಿಸಿದೆ. ಏನಪ್ಪಾ ಅದು ಅದೇ ಒನ್ ನೇಷನ್ ಒಂದೇ ರೇಷನ್ ಕಾರ್ಡ್. ಈ ಯೋಜನೆ ಇದೇ ಅಕ್ಟೋಬರ್ 1ನೇ ತಾರೀಕಿನಿಂದ ಜಾರಿಗೆ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಇದರಿಂದ ನೀವು ಎಲ್ಲೇ ಹೋಗಿ ರೇಷನ್ ಅನ್ನ ಪಡೆದುಕೊಳ್ಳಬಹುದಾಗಿದೆ. ಒನ್ ನೇಷನ್ ಒನ್ ರೇಷನ್. ವಾಟ್ಸಪ್ ಸಂದೇಶಗಳ ಮೂಲ ಪತ್ತೆ ಮಾಡಬಹುದೇ? ಹೌದು, ಇದು ಸಾಧ್ಯ ಎಂದು ಐಐಟಿ ಪ್ರೊಫೆಸರ್ ಹೇಳಿದ್ದಾರೆ. ಇದರಿಂದ ಸೈಬರ್ ಕ್ರೈಮ್ ತಡೆಯಬಹುದು ಎಂದು ಹಾಗೂ ಸುಳ್ಳು ಸಂದೇಶಗಳನ್ನು ಹರಡುವುದರಿಂದ ತಡೆಯಬಹುದು. ಆಧಾರ್ ಜೊತೆಗೆ ಸಾಮಾಜಿಕ ಖಾತೆ ಲಿಂಕ್ ಮಾಡುವುದರ ಕುರಿತು ಮದ್ರಾಸ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ನೀಡಿದೆ. ಹೌದು ಸ್ನೇಹಿತರೆ, ಈ ದಿನ ಎಷ್ಟೋ ಸುಳ್ಳು ಸುದ್ದಿಗಳು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ. ವಾಟ್ಸಪ್ ಇರುವುದು ಒಂದು ಒಳ್ಳೆಯ ಮಾಧ್ಯಮವಾಗಿ ಏನೇ ವಿಷಯ ಇದ್ದರೂ ಹಂಚಿಕೊಳ್ಳುವುದಕ್ಕೆ, ವಿಡಿಯೋ ಕಾಲ್ ಮಾಡುವುದಕ್ಕೆ. ಬಟ್ ಎಷ್ಟೋ ಜನ ಇದನ್ನು ದುರುಪಯೋಗಕ್ಕೆ ಒಳಪಡಿಸಿಕೊಂಡಿದ್ದು, ಅಂಥವರಿಗೆ ಶಿಕ್ಷೆ ಕೊಡಿಸಲೆಂದೇ ಈ ರೀತಿ ಒಂದು ನಿಯಮವನ್ನು ಜಾರಿಗೊಳಿಸಲಾಗುತ್ತಿದೆ. ಇದರಿಂದ ಎಷ್ಟೋ ಸೈಬರ್ ಕ್ರೈಮ್ ಆಗುವುದು ತಡೆಯಬಹುದಾಗಿದೆ. ಇದು ಒಂದು ಮೆಚ್ಚುಗೆಯ ವಿಷಯವೂ ಕೂಡ ಆಗಿದೆ. ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ದಿನ, ಅಂದರೆ ಹುಲಿಯ ದಿನ. ಹುಲಿಯ ಚರ್ಮಕ್ಕಾಗಿ ನಡೆಯುತ್ತಿರುವ ಬೇಟೆ ತಡೆಯುವುದು ನಮ್ಮ ಕರ್ತವ್ಯ. ಯಾರೇ ಹುಲಿಗಳನ್ನು ಕೊಂದರೆ ಅಂಥವರಿಗೆ ಶಿಕ್ಷೆಯಾಗಲೇಬೇಕು. ಈ ಪ್ರಕೃತಿ ನಮಗೆ ಎಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದೆ. ಆದರೆ ಮನುಷ್ಯ ಇಂದು ಎಲ್ಲವನ್ನು ಮೀರಿ ಪ್ರಕೃತಿಯನ್ನೇ ಹಾಳು ಮಾಡಲು ಹೊರಟಿದ್ದಾನೆ. ಹೌದು, ಎಷ್ಟೋ ಜನ ಇದೀಗ ಪ್ರಕೃತಿಯ ಸೌಂದರ್ಯವನ್ನು ಅರಿತುಕೊಳ್ಳಲು ಬಯಸುತ್ತಿದ್ದಾರೆ. ಆದರೆ ಆ ಪ್ರಕೃತಿ ಸೌಂದರ್ಯ ಮಾಯವಾಗುತ್ತಿದೆ. ಎಷ್ಟೋ ಜನ ಇದನ್ನು ಹಾಳು ಮಾಡುತ್ತಿದ್ದು, ಅಂಥವರಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು. ಅದರಲ್ಲೂ ಕಾಡಿನಲ್ಲಿರೋ ಪ್ರಾಣಿಗಳು ನಾಡಿನಲ್ಲಿ ಬರುತ್ತಿರುವುದು ಇದೊಂದು ಸಾಮಾನ್ಯ ವಿಷಯವೇ ಆಗಿ ಹೋಗಿದೆ. ಹುಲಿಗಳು ಕೂಡ ಇನ್ನು ನಾಡಿನಲ್ಲಿ ಬರುವುದು ಅದು ಕೂಡ ಸಾಮಾನ್ಯ ವಿಷಯವಾಗುತ್ತೆ. ಆದರೆ ಎಷ್ಟೋ ಜನ ಹುಲಿಗಳನ್ನು ಕೊಂದು ಅವುಗಳ ಚರ್ಮಕ್ಕಾಗಿ ಬೇಟೆಯಾಡಿ ಹಣ ಗಳಿಸಿಕೊಳ್ಳುತ್ತಿದ್ದಾರೆ. ಇಂಥವನ್ನು ನಾವು ತಡೆಯಬೇಕಾಗಿದೆ. ಪ್ರಾಣಿಗಳು, ಅವುಗಳಿಗೂ ಕೂಡ ಬದುಕುವ ಹಕ್ಕಿದೆ. ಅವುಗಳ ಹಕ್ಕುಗಳನ್ನು ಕಸಿದುಕೊಳ್ಳಲು ಯಾರಿಂದ ಕೂಡ ಸಾಧ್ಯ ಇಲ್ಲ ಹಾಗೂ ಮಾಡಲೂಬಾರದು. ಇದು ಅಪರಾಧವು. ಬನ್ನಿ, ನಾವು ಹುಲಿಗಳನ್ನು ಕಾಪಾಡೋಣ, ಅವುಗಳನ್ನು ಸಂರಕ್ಷಿಸೋಣ. ಅವು ಕೂಡ ಒಂದು ಜೀವ, ಅವಕ್ಕೂ ಕೂಡ ಒಂದು ಮನೆ ಬೇಕಲ್ಲವೇ? ಅವುಗಳ ಮನೆಯೇ ಕಾಡು. ಅದನ್ನೇ ನಾವು ಇಂದು ನಾಶ ಮಾಡುವುದಕ್ಕಿಂತ ಮುಂಚೆ ಒಂದೊಂದು ಗಿಡವನ್ನು ಎಲ್ಲರೂ ನೆಡೋಣ. ಹುಲಿಗಳು ನಾಡಿಗೆ ಬರದಂತೆ ಕಾಪಾಡೋಣ. ಇದರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬಹುದು, ಆ ಪ್ರಾಣಿಗಳನ್ನು ರಕ್ಷಿಸಬಹುದಾಗಿದೆ. ಇದಕ್ಕೆ ಒಂದು ಅರ್ಥವನ್ನು ನಾವು ಕೊಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದೀಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.